ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಆರೋಗ್ಯ ಐಶ್ವರ್ಯ ಅಂತಸ್ತನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಹಾಗೆ ಇವತ್ತು ಯುಗಾದಿ ಹಬ್ಬದ ಬೆಳಗಿನ ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಒಂದು 3:30 ಆಗಿತ್ತು ಎದ್ದೇಳೋದು. 3 ಗಂಟೆ 3:30 ಆಗಿತ್ತು. ಎದ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದೆ. ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದು ಒಳಗಡೆ ಕೆಲಸ ಇತ್ತು, ಅಂದರೆ ಕಸ ಎಲ್ಲ ಗುಡಿಸ್ಕೊಬೇಕಿತ್ತು. ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡೆ. ಹಾಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪಾರ್ಕಿಂಗ್ ನೈಟ್ ಎಲ್ಲ ತೊಳೆದಿದ್ನಲ್ಲ, ಸುಮ್ಮನೆ ಹಂಗೆ ಒರೆಸ್ಕೊಂಡೆ ಅಷ್ಟೇ. ನಾನು ನೈಟೇನೆ ಇದು ಮೆಟ್ಲೆಲ್ಲ ತೊಳೆದ್ಬಿಟ್ಟಿದ್ದೆ, ಮೆಟ್ಲು ತೊಳೆದಿದ್ದೆ. ಹಾಗೆ ಪಾರ್ಕಿಂಗ್ ಎಲ್ಲನೂ ತೊಳೆದ್ಬಿಟ್ಟಿದ್ದೆ. ಬೆಳಗ್ಗೆ ಸುಮ್ಮನೆ ಹಂಗೆ ಮಾಮೂಲಿ ಒರೆಸ್ಕೊಂಡಿರೋದಷ್ಟೇ. ಎಲ್ಲ ಒರೆಸ್ಕೊಂಡು ನಮ್ಮಮ್ಮ ಆಲ್ರೆಡಿ ಒಬ್ಬಟ್ಟು ಮಾಡಿದರು. ಬೆಳಗ್ಗೆ ಅವರು ಎದ್ದಿದ್ರಲ್ಲ 3:30ಗೆ, ಅವ್ರು ಮಾಡ್ತಾಯಿದ್ರು. ನಾನು ಆವಾಗ ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಫೋಟೋಗಳಿಗೆಲ್ಲ ಇಟ್ಬಿಟ್ಟು ಹೂವೆಲ್ಲ ಹಾಕ್ಬಿಟ್ಟು ನಾನು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಒಬ್ಬಟ್ಟು ರೆಡಿಯಾಗಿತ್ತು, ಅದನ್ನು ಹಂಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರಿಗೆ ಪೂಜೆ ಮುಗಿಸ್ದೆ. ಪೂಜೆ ಮುಗಿಸೋಷ್ಟೊತ್ತಿಗೆ ಆಲೇ 6 ಗಂಟೆ ಆಗೋಗಿತ್ತು. 6 ಗಂಟೆ ಮುಗಿದು ಪೂಜೆ ಎಲ್ಲ ಆಯಿತು ಚೆನ್ನಾಗಿ. ಹಾಗೆ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಅಡುಗೆ ಮಾಡಬೇಕಿತ್ತಲ್ಲ ಹಬ್ಬದ ಪ್ರಯುಕ್ತ. ಅದಕ್ಕೆ ಒಬ್ಬಟ್ಟಂತೂ ರೆಡಿಯಾಗಿದೆ. ಇವಾಗ ಸ್ವಲ್ಪ ತಲೆನೋವ್ತಾ ಇತ್ತು 3 ಗಂಟೆಗೆ ಎದ್ದಿರೋದಕ್ಕೆ. ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ನೋಡಿ. ಕಾಫಿಗೆ ಇಟ್ಕೊಂಡಿದ್ದೀನಿ, ಬಂದ ತಕ್ಷಣ ಕಾಫಿ ಮಾಡ್ಕೊತಾ ಇದ್ದೀನಿ. ಕಾಫಿ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ. ಇಲ್ಲಾಂದರೆ ತಲೆನೋವಿಗೆ ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಲೇಬೇಕು ನಾನು. ಕುಡಿದೇ ಇದ್ದರೆ ಏನೂ ಕೆಲಸನೇ ಮಾಡೋಕ್ಕಾಗೋದಿಲ್ಲ. ಇವಾಗ ನೋಡಿ ಕಾಫಿ ಹಾಕ್ಕೊತಾ ಇದ್ದೀನಿ, ನನಗೂ ನಮ್ಮಮ್ಮಂಗೂ. ಇವಾಗ ಕಾಫಿ ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ ಬೇರೆ ಕೆಲಸಗಳು ಅಡುಗೆ ಎಲ್ಲ ಮಾಡಬೇಕು. ಅಂದರೆ ಎಲ್ಲ ಕೆಲಸ ಮುಗೀತು ನಮ್ಮದು. ದೇವ್ರ ಪೂಜೆನೂ ಮುಗೀತು, ಮನೆ ಕೆಲಸಗಳೆಲ್ಲ ಮುಗಿದಿದೆ. ಇವಾಗ ಜಸ್ಟ್ ಅಡುಗೆ ಮಾಡೋದಷ್ಟೇ ಇರೋದು. ಅಡುಗೆ ಎಲ್ಲ ಮುಗಿಸ್ಕೊಂಡ್ರೆ ಇನ್ನೆಲ್ಲ ಮುಗೀತು. ಅಡುಗೆ ಮಾಡ್ಕೊಳ್ಳೋದೊಂದೇ ಇರೋದು. ಈಗ ಒಬ್ಬಟ್ಟು ರೆಡಿಯಾಗಿದೆ. ಇನ್ನು ಮಿಕ್ಕಿದ್ದು ಐಟಮ್ಗಳನ್ನ ನಾನು ಮಾಡ್ಕೊತೀನಿ. ಅಮ್ಮ ಒಬ್ಬಟ್ಟು ಮಾಡ್ತಾರೆ, ನಂಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಒಬ್ಬಟ್ಟೇನು ಮಾಡೋಕ್ಕೆ ಹೋಗಿಲ್ಲ, ಅಮ್ಮನೇ ಮಾಡೋದು. ಇದು ಕಾಳುಗೊಜ್ಜಿಗೆ ನೋಡಿ. ಕಾಳುಗೊಜ್ಜಿಗೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಮತ್ತು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಮಸಾಲೆಗೆ. ಇವಾಗ ಇನ್ನೊಂದು ಕಡೆ ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಎಣ್ಣೆ ಬಿಸಿ ಮಾಡಿಬಿಟ್ಟು ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಅದೊಂಚೂರು ಫ್ರೈ ಆಗಬೇಕು. ಸ್ವಲ್ಪ ಎಣ್ಣೆ ಇನ್ನೂ ಕಾದಿರಲಿಲ್ಲ, ಹಂಗೆ ಹಾಕ್ಬಿಟ್ಟೆ. ಇವಾಗ ನೋಡಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಒಂದು ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲನೂ ಹಂಗಂಗೆ ಫ್ರೈ ಮಾಡಿಕೊಂಡ್ರೆ ಆಗೋಗುತ್ತೆ. ಈರುಳ್ಳಿ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಮಸಾಲೆ ಘಮ ಘಮ ಅನ್ನುತ್ತೆ. ಇಲ್ಲಾಂದರೆ ಒಂಥರ ಹಸಿ ಸ್ಮೆಲ್ ಬಂದಂಗೆ ಆಗಿಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೇ ಇವಾಗ ನೋಡಿ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೆ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಕಾಳುಗೊಜ್ಜಿಗೆ. ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಧನಿಯಾ ಪುಡಿ ಹಾಕಿದ್ರೆ, ಧನಿಯಾ ಪುಡಿ ಹಾಕ್ಬಿಟ್ಟು ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಕೆಲವರು ಒಣಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಕೂಡ ಮಾಡ್ತಾರೆ, ಅದೊಂಥರ ಟೇಸ್ಟ್ ಇರುತ್ತೆ. ಇನ್ನು ಮತ್ತು ಇದು ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮಾಡೋರು ಮಾಡ್ತಾರೆ, ಅದೂ ಒಂಥರ ಟೇಸ್ಟ್ ಇರುತ್ತೆ. ನಾನಿವತ್ತು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಮಾಡೋದು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡೋದು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಹುರಿದ್ಬಿಟ್ಟು ಮಾಡಿರ್ತೀವಲ್ಲ, ಕಾಳುಗೊಜ್ಜಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇವಾಗ ನೋಡಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಹುರಿದಿರೋದನ್ನ. 2 ಸ್ಪೂನು ಇಲ್ಲ 2.5 ಸ್ಪೂನ್ ಅಷ್ಟೇ ಧನಿಯಾ ಪುಡಿ ಹಾಕ್ಕೊತೀನಿ. ಅಷ್ಟು ಹಾಕ್ಕೊಂಡು ರುಬ್ಕೊಬೇಕಷ್ಟೇ ನೋಡಿ. ಇವಾಗ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಏನು ಹಾಕ್ಕೊತಾ ಇಲ್ಲ. ಧನಿಯಾ ಪುಡಿನ ಸ್ವಲ್ಪ ಹಾಕ್ಕೊತೀನಿ. ಈ ಥರ ಕಾಳುಗೊಜ್ಜಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ. ಇವಾಗ ಇನ್ನೊಂದು ಕಡೆ ಕುಕ್ಕರ್ ಬಿಸಿ ಇಟ್ಬಿಟ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನು ಕಾಳೆಲ್ಲ ನೆನೆಸಿಟ್ಕೊಂಡಿದ್ದೆ, ಕಾಬೂಲ್ ಕಡಲೆಕಾಳು ಮತ್ತು ಬಟಾಣಿ ಮತ್ತು ಇನ್ನೊಂದು ಮಾಮೂಲಿ ಕಡಲೆಕಾಳು ಬರುತ್ತಲ್ಲ ಚಿಕ್ಕದು, ಅದನ್ನು ಇಷ್ಟನ್ನು ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಇದು ಬದನೆಕಾಯಿ ಮತ್ತು ಆಲೂಗಡ್ಡೆ ಇಷ್ಟು ಹಾಕ್ಬಿಟ್ಟು ಫ್ರೈ ಮಾಡೋಕ್ಕೆ ಇಟ್ಟಿರ್ತೀನಿ ಎಣ್ಣೆಲಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಫ್ರೈ ಆಗೋಷ್ಟರಲ್ಲಿ ಸ್ವಲ್ಪ ಪಾತ್ರೆಗಳಿದ್ವು, ಅವನ್ನೆಲ್ಲನೂ ವಾಶ್ ಮಾಡ್ಕೊತೀನಿ. ಅಷ್ಟರಲ್ಲಿ ಇದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಆಮೇಲೆ ಮಸಾಲೆ ಇರುತ್ತಲ್ಲ ಅದು ಹಾಕ್ಕೊತೀನಿ. ಇವಾಗ ಅದನ್ನು ಸ್ವಲ್ಪ ಪಾತ್ರೆ ಇದ್ವು, ಅವನ್ನೆಲ್ಲನೂ ತೊಳ್ಕೊತಾ ಇದ್ದೀನಿ. ಒಂದೇ ಸಲ ಎಲ್ಲ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಈ ಅಡುಗೆ ಮಾಡ್ತಾ ಇರೋದು ಬಂದು 7 ಗಂಟೆ ಆಗಿತ್ತು ಮಾಡೋವಾಗ. ಇವಾಗ ನೋಡಿ ಇದೆಲ್ಲನೂ ಕಾಳುಗೊಜ್ಜಿಗೆ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಕೂಡಿಸ್ಕೊಬೇಕು.
ಕಾಳುಗೊಜ್ಜಿಗೆ ಸ್ವಲ್ಪನೇ ಹಾಕ್ಕೊಬೇಕು, ನೀರನ್ನೇನು ಜಾಸ್ತಿ ಹಾಕ್ಕೊಳ್ಳೋದಿಲ್ಲ. ಕಾಳುಗೊಜ್ಜಿಗೆ ಸಾಂಬಾರು ಆಗ್ಬಿಡುತ್ತೆ ಅಷ್ಟೇ, ಅದಕ್ಕೇ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಇವಾಗ ರುಚಿಗೆ ಅದು ಕಾಳು ಬೇಯೋಕ್ಕೂ ಅಂದರೆ ಕಾಳು ಆವಾಗಲೇ ಹಾಕಿ ನಾನು ಫ್ರೈ ಮಾಡೋವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಉಪ್ಪು ಹಾಕ್ಕೊಬೇಕು. ಮತ್ತು ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಕಾಳುಗೊಜ್ಜು ರೆಡಿ ಆಗುತ್ತೆ. ಮಾತ್ರ ತುಂಬ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಈ ಥರ ಕಾಳುಗೊಜ್ಜಂತೂ. ನನಗೆ ಈ ಥರ ಕಾಳುಗೊಜ್ಜು ಸಖತ್ ಇಷ್ಟ ನೋಡಿ. ಇದು ನಾವು ಯಾವಾಗೂ ಯುಗಾದಿ ಹಬ್ಬಗಳು ಬಂದಾಗ ಮಾತ್ರನೇ ಜಾಸ್ತಿ ಮಾಡೋದು, ಇಲ್ಲ ನಾರ್ಮಲಾಗಿ ಯಾವಾಗೂ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗೂ ಇನ್ನೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ ನೋಡಿ. ಇವಾಗ ಕಾಳುಗೊಜ್ಜಾಗಲೇ ರೆಡಿ ಆಯಿತು. ನಾನೇನು ಕಾಯಿನ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ಹಂಗೇ ನಾನು ಸ್ವಲ್ಪ ಮೇಲೆ ಹಾಕಿದ್ದೀನಿ ಅಷ್ಟೇ. ಕಾಯಿನ ಬೇಕಾದ್ರೆ ರುಬ್ಕೊಳ್ಳೋದಾದ್ರೆ ರುಬ್ಕೊಬೋದು. ನಾನು ಕಾಯೆಲ್ಲ ರುಬ್ಬಕ್ಕೆ ಹೋಗಿಲ್ಲ, ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಿಲ್ಲ. ಅಂದರೆ ಜಾಸ್ತಿ ಕಾಳುಗೊಜ್ಜು ಮಾಡಬೇಕು ಅಂದರೆ ಸ್ವಲ್ಪ ಕಾಯೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಸ್ವಲ್ಪ, ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ರೆ ಅಷ್ಟೇ. ನಾನು ಸ್ವಲ್ಪ ಮೀಡಿಯಮ್ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ನಾನೇನು ಕಾಯಿನೇನು ಹಾಕ್ಕೊಂಡಿಲ್ಲ. ಇವಾಗ ಅದು ಕಾಳುಗೊಜ್ಜು ರೆಡಿ ಆಗಿತ್ತು, ಅದನ್ನು ಒಂದು ಪಾತ್ರೆಗೆ ಬಗ್ಗಿಸಿಟ್ಬಿಟ್ಟು ಅದು ಕುಕ್ಕರ್ ತೊಳ್ಕೊಂಡು ಇವಾಗ ಪಲಾವ್ಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದರಲ್ಲಿ ಅರ್ಧ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಇದು ಚಕ್ಕೆ ಲವಂಗ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಬೇರೆ ಏನು ಹಾಕೋಕ್ಕೆ ಹೋಗೋದಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಲ್ಲ ಮತ್ತು ಪುದೀನೂ ಹಾಕಲ್ಲ. ಲೈಟಾಗಿ ಮಾಡ್ತಿರೋದ್ರಿಂದ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತೀನಿ. ಆಮೇಲೆ ಇನ್ನೊಂದು ಕಡೆ ನೋಡಿ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಈ ಪಲಾವ್ ಎಲೆ ಬರುತ್ತಲ್ಲ, ಪಲಾವ್ ಎಲೆ, ಚಕ್ರ ಮೊಗ್ಗು ಮತ್ತು ಮರಾಠಿ ಮೊಗ್ಗು, ಕಲ್ಲುವ ಮತ್ತು ಒಂದು ಎರಡೆರಡು ಏಲಕ್ಕಿ ಮತ್ತು ಇದು ಕಸೂರಿ ಮೇಥಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಒಂದು ನಿಮಿಷ ಹಂಗೆ ಫ್ರೈ ಆದ ತಕ್ಷಣ ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ನೋಡಿ. ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಆಮೇಲೆ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಟೊಮೆಟೊನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ಒಂದು ನಿಮಿಷದಲ್ಲೆಲ್ಲ ಬೆಂದೋಗ್ಬಿಡುತ್ತೆ. ಟೊಮೆಟೊನೂ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಆಮೇಲೆ ಇರೋದನ್ನು ಇನ್ನು ಸ್ವಲ್ಪ ಪುದೀನ ಇದೆ, ಪುದೀನ ಸ್ವಲ್ಪ ಜಾಸ್ತಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಪಲಾವ್ ಅಂತೂ ಸ್ವಲ್ಪ ಲೈಟಾಗಿ ಮಾಡ್ತಾಯಿದ್ದೀನಿ, ಜಾಸ್ತಿ ಮಸಾಲೆ ಹಿಟ್ಟೇನು ಮಾಡೋಕ್ಕೆ ಹೋಗ್ತಾಯಿಲ್ಲ. ಜಾಸ್ತಿ ಮಸಾಲೆ ಆಗೋದ್ರೆ ಇವಾಗ ಎಲ್ಲ ಊಟನೂ ಈ ಕಾಳುಗೊಜ್ಜು, ಈ ಒಬ್ಬಟ್ಟು ಇವೆಲ್ಲನೂ ಹೆವಿ ಆದಂಗೆ ಆಗಿಬಿಡುತ್ತೆ. ಅದಕ್ಕೇ ಲೈಟಾಗಿ ಮಾಡ್ತಾಯಿದ್ದೀನಿ ಪಲಾವ್ನ. ಪುದೀನೂ ಒಂದರಿಂದ 2 ನಿಮಿಷ ಅದು ಫ್ರೈ ಮಾಡಿಬಿಟ್ಟು ಎಣ್ಣೆಯಲ್ಲಿ. ಆಮೇಲೆ ಇವಾಗ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಬಟಾಣಿ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು 5ರಿಂದ 10 ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇನ್ನೊಂದು ಕಡೆ ಬೇರೆ ಕೆಲಸ, ಈ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು, ಅಂದರೆ ಉಪ್ಪಿಡಿಲಿ ಅಂದ್ಬಿಟ್ಟು ಅವನ್ನೆಲ್ಲ ಇವಾಗ ಇಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬೇಯಲಿ. ಒಂದು 10 ನಿಮಿಷ ಬೇಯಕ್ಕೆ ಇಟ್ಬಿಡ್ತೀನಿ. ತರಕಾರಿ ಬೇಯಲಿ ಅಂತ ಉಪ್ಪು ಹಾಕಿ ಚೆನ್ನಾಗಿ ಬೆಂದಾದ್ಮೇಲೆ ನಾವು ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನು ಇವಾಗ ನಾನು ರುಬ್ಬಿಕೊಂಡಿದ್ನಲ್ಲ ಒಂದು 10 ನಿಮಿಷ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊತೀನಿ, ಇಲ್ಲಾಂದರೆ ಹಸಿ ಸ್ಮೆಲ್ ಇರುತ್ತೆ, ಎಲ್ಲ ಹಸಿ ರುಬ್ಬಿರೋದಲ್ವ. ಅದಕ್ಕೇ ಎಣ್ಣೆ ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ. ಎಣ್ಣೆ ಬಿಟ್ಟಾದಮೇಲೆ ನಾನು ನೆನೆ ಇಟ್ಕೊಂಡಿದ್ದೆ ಒಂದು 10 ನಿಮಿಷ ಅಕ್ಕಿ ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿ ನೆನೆಸೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ ಮತ್ತು ಸಾಫ್ಟಾಗುತ್ತೆ ಮತ್ತು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ, ಅನ್ನದ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ಅದಕ್ಕೇ ಒಂದು 10ರಿಂದ ಜಾಸ್ತಿ ನೆನೆಸ್ಬೋದು, ಒಂದು 20 ನಿಮಿಷ ನೆನೆಸ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಒಂದು ಬೌಲ್ ಅಕ್ಕಿಗೆ ನಾನು 2 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಷ್ಟು ಹಾಕ್ಕೊಂಡು ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಕುದಿಯೋಕೆ ಇಟ್ಬಿಟ್ಟು ಒಂದು ವಿಜಿಲ್ ತೊಗೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಒಂದು ಕುದಿಯೋವಾಗ ಒಂಚೂರು ನೋಡ್ಕೊಬೇಕು ಟೇಸ್ಟ್ ಹೆಂಗಿರುತ್ತೆ ಅಂತ. ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಉಪ್ಪೆಲ್ಲ ಕರೆಕ್ಟಾಗಿದ್ದರೆ ವಿಜಿಲ್ ಅಂದರೆ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು 2 ವಿಜಿಲ್ ತೊಗೋತೀನಿ. 2 ವಿಜಿಲ್ ತೊಗೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಈಗ ನೋಡಿ ಪಲಾವ್ ಎಲ್ಲ ರೆಡಿ ಆಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಆಗೋಗಿದೆ, 2.5 ಗ್ಲಾಸಷ್ಟು ಅಕ್ಕಿ ಹಾಕಿದ್ದೆ. ಫುಲ್ಲು ಕುಕ್ಕರ್ ತುಂಬ ಆಗೋಗಿತ್ತು, ಅದನ್ನೆಲ್ಲನೂ ಕಲ್ಸೋಕ್ಕಾಗ್ತಾ ಇರಲಿಲ್ಲ. ಒಂದು ಬೌಲ್ಗೆಲ್ಲ ಎತ್ತಿಟ್ಕೊಂಡು ಆಮೇಲೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೌಲಲ್ಲಿರೋ ಅನ್ನ ಎಲ್ಲ ಅದಕ್ಕೆ ಹಾಕಿ ಮುಚ್ಚಿಟ್ಟಿದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಲೈಟಾಗಿತ್ತು ಪಲಾವು. ನೋಡಿ ನಾನು ಅರಿಶಿನ ಏನು ಜಾಸ್ತಿ ಹಾಕೋಕ್ಕೆ ಹೋಗಿಲ್ಲ, ಅದಕ್ಕೇ ಕಲರ್ ಏನು ಅಷ್ಟೊಂದು ಬಂದಿಲ್ಲ. ಅರಿಶಿನ ಪುಡಿ ಹಾಕಿದ್ರೆ ಕಲರ್ಫುಲ್ಲಾಗಿ ಬರುತ್ತೆ ಅಷ್ಟೇ. ಇದು ಪಲಾವು ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಈ ಕಡೆ ನೋಡಿ ಒಬ್ಬಟ್ಟಿನ ಸಾರು, ಇದನ್ನೇನು ನಾನು ರೆಸಿಪಿ ಏನು ತೋರ್ಸೋಕೆ ಹೋಗಿಲ್ಲ, ಒಬ್ಬಟ್ಟಿನ ಸಾರು ಮಾಡ್ಕೊತಾ ಇದ್ದೀನಿ. ಹಂಗೇ ಜಾಸ್ತಿ ಲೆಂತಿ ವಿಡಿಯೋ ಆಗೋಗುತ್ತೆ ಅಂತ ಯಾವುದೇ ರೆಸಿಪಿ ಏನು ತೋರ್ಸೋಕೆ ಹೋಗಿಲ್ಲ. ಈ ಕಡೆ ಒಬ್ಬಟ್ಟು ಸಾರು ಕುದೀತಾ ಇದೆ, ಇನ್ನೊಂದು ಕಡೆ ನಾನು ಕೋಸಂಬರಿ ಮಾಡ್ಕೊಂಡಿದ್ದೆ. ಕೋಸಂಬರಿದು ನೋಡಿ ವಿಡಿಯೋ ಈ ಥರ ಇದೆ. ಎಲ್ಲನೂ
ಅಲ್ಲಿ ಅದೆಲ್ಲ ಪಲಾವ್ ಆಗೋಷ್ಟರಲ್ಲಿ ಈ ಕಡೆ ಕೋಸಂಬರಿಗೂ ಇಟ್ಕೊಂಡು ಎಲ್ಲ ಸೌತೆಕಾಯಿ ಎಲ್ಲ ಹಚ್ಚಿ ಎಲ್ಲ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ನಾನು 9 ಗಂಟೆ ಅಷ್ಟರಲ್ಲಿ ಎಲ್ಲ ಅಡುಗೆ ಆಗೋಗಿತ್ತು ಇವತ್ತು. ನನ್ನ ತಂಗಿಯವ್ರು ಬರ್ತಾರೆ, ಇವಾಗ ಅವರು ಬಂದು ಊಟ ಮಾಡಿಕೊಂಡು ಹೋಗ್ತಾರೆ. ಅದಕ್ಕೇ ಇವಾಗೆಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಕಡೆ ಒಬ್ಬಟ್ಟು ರೆಡಿಯಾಗಿದೆ. ಇದು ನಮ್ಮಮ್ಮ ಮಾಡಿರೋದು, ನಾನು ಮಾಡಿರೋದಲ್ಲ. ಒಬ್ಬಟ್ಟು ಎಲ್ಲರೂ ಅವರೇ ಮಾಡೋದು. ಯಾವಾಗ ಏನೇ ಒಂದು ಫಂಕ್ಷನ್ ಇದ್ದರೂ ಅವರೇ ಮಾಡೋದು, ಯಾವುದೇ ಹಬ್ಬ ಇದ್ದರೂ ಅವರೇ ಮಾಡೋದು. ನಂಗೆ ಮಾಡೋದಕ್ಕೆ ಅಷ್ಟೊಂದು ಬರೋದಿಲ್ಲ. ಇನ್ಮೇಲೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಪ್ರಯತ್ನ ಪಡಬೇಕು. ನೋಡಿ, ಇವಾಗ ಇನ್ನೊಂದು ಕಡೆ ಹಪ್ಳನೂ ಸಂಡಿಗೆ ಹಾಕ್ಕೊತಾ ಇದ್ದೀನಿ. ಮಧ್ಯಾಹ್ನ ಮೇಲೆ ಬೋಂಡ ಬಜ್ಜಿ ಏನಾದರೂ ಹಾಕ್ಕೊಳ್ಳೋಣ ಅಂತ ಇವಾಗ ಸದ್ಯಕ್ಕೆ ಇಷ್ಟು ಮಾಡ್ಕೊತಾ ಇದ್ದೀನಿ. ವೈಟ್ ರೈಸು ಮಾಡಿ ಇಟ್ಕೊಂಡಿದ್ದೀನಿ. ಅದು ವೀಡಿಯೋ ಮಿಸ್ ಆಗಿದೆ, ಅದೊಂದು ತೋರ್ಸೋಕ್ಕಾಗಲಿಲ್ಲ. ಆಮೇಲೆ ಮಧ್ಯಾಹ್ನದ ಮೇಲೆ ಬೋಂಡ ಬಜ್ಜಿ ಹಾಕ್ಕೊಳ್ಳೋಣ ಅಂತ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಹಪ್ಳನೂ ಹಾಕ್ಕೊತಾ ಇದ್ದೀನಿ. ಸಂಡಿಗೆನೂ ಹಾಕ್ಕೊಂಡಿದ್ದೆ, ಹಂಗೆ ಹಪ್ಳನೂ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ ಹಾಕ್ಕೊಂಬಿಟ್ಟು ಒಂದು ಕವರ್